ಶರಾವತಿ ಪಂಪ್ಡ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತದೆ. ಹೆಚ್ಚುವರಿಯಾಗಿ ವಿದ್ಯುತ್ ಅನ್ನು ಉತ್ಪಾದಿಸಬಹುದು ಅಂತ ಇದ್ರೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇರೋದು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಶರಾವತಿ ನದಿಯಲ್ಲಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಆಗಬೇಕು ಅಂತ. ಆದರೆ ಈ ಯೋಜನೆಗೆ ವಿರೋಧವನ್ನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಕೂಡ ಇದೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಮುಖ್ಯವಾಗಿ ಮಲೆನಾಡಿನ ಜನರು. ಇಂದು ಬೆಂಗಳೂರಿನಲ್ಲಿ ಬೈಕ್ ರ್ಯಾಲಿ ಮೂಲಕ ಕಿಡಿಕಾರಲಿದ್ದಾರೆ. ಬೆಂಗಳೂರಿನಲ್ಲಿ ಶರಾವತಿ ನದಿಯನ್ನ ಉಳಿಸಿ ಅನ್ನುವಂತ ಹೆಸರಿನಲ್ಲಿ ಆಂದೋಲನ ನಡೆಯುತ್ತೆ. ಗ್ರೀನ್ ಫ್ರೀಡಂ ಹೆಸರಿನಲ್ಲಿ ಬೈಕ್ ಜಾಥಾ ಆಯೋಜನೆ ಮಾಡಲಾಗಿದೆ. ಜಾಥಾದಲ್ಲಿ 200ಕ್ಕೂ ಹೆಚ್ಚು ಬೈಕ್ ರೈಡರ್ಸ್ ಭಾಗಿಯಾಗಲಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಭಾರಿ ವಿರೋಧ. ಯಾವ ಕಾರಣಕ್ಕೆ? ಇತ್ತೀಚೆಗೆ ಅರಣ್ಯೀಕರಣ ನಾಶದಿಂದ ಅಥವಾ ಅರಣ್ಯೀಕರಣ ಆಗ್ತಾ ಇರೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಪಶ್ಚಿಮ ಘಟ್ಟದ ಮಲೆನಾಡು ಪ್ರದೇಶಗಳಲ್ಲಿ ಎಲ್ಲೋ ಒಂದು ಕಡೆ ಪ್ರಕೃತಿ ಸೊಬಗನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಶರಾವತಿ ನದಿಯಲ್ಲಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಮಾಡಬೇಕು. ಈಗಾಗಲೇ 1200ಕ್ಕೂ ಹೆಚ್ಚಿನ ಜಾಗವನ್ನು ಕೂಡ ಕೊಡಲಾಗಿದೆ. ಹೆಚ್ಚಿನ ವಿದ್ಯುತ್ತನ್ನು ಕೂಡ ಉತ್ಪಾದಿಸಲಾಗತ್ತೆ ಅಂತ KJ ಜಾರ್ಜ್ ಕೂಡ ಹೇಳ್ಕೊಂಡ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಭಾರಿ ವಿರೋಧ ಆಗ್ತಾ ಇರೋದು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ. ಶರಾವತಿ ನದಿಗೆ ಹೊಸ ಯೋಜನೆ ಪ್ರಸ್ತಾಪ ಬೇಡ ಅಂತ ಜಾಥಾ ನಡೆಯಲಿದೆ. ಶರಾವತಿ ನದಿ ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತ ಅಲ್ಲ. ಈ ಶರಾವತಿ ನದಿ ಕರ್ನಾಟಕದ ಜೀವನಾಡಿ. ನದಿ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ಘೋಷಣೆ ಕೂಡ ಕೇಳಿಬಂತು. ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ವಿರೋಧಿಸಿ ಜಾಗೃತಿಯನ್ನ ಮೂಡಿಸುವ ಕಾರ್ಯಕ್ರಮ ಇದು. ಈ ಹೊಸ ಯೋಜನೆಯಿಂದ ಅರಣ್ಯ ನಾಶವಾಗತ್ತೆ. ಅರಣ್ಯ ನಾಶದ ಬಗ್ಗೆ ಪರಿಸರ ಪ್ರೇಮಿಗಳು ಆತಂಕವನ್ನ ಹೊರಹಾಕ್ತಿದ್ದಾರೆ. ಭಿತ್ತಿಪತ್ರವನ್ನ ಹಿಡಿದು ಬೈಕ್ ರೈಡರ್ಸ್ ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನಾವು ಹೇಳ್ದಂತೆ ಅರಣ್ಯ ನಾಶ ಆಗತ್ತೆ. ಕೆಲವೊಂದಷ್ಟು ಅಭಿವೃದ್ಧಿಯ ಹೆಸರಿನಲ್ಲಿ ಮಲೆನಾಡಿನ ಭಾಗಗಳು ಕೂಡ ಹಾಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ನ್ಯೂಸ್ ಪೀಟ್ನ ಡಿಸ್ಪ್ಲೇನಲ್ಲಿ ಹೊಸ ಯೋಜನೆಯಿಂದ ಅರಣ್ಯ ನಾಶವಾಗತ್ತೆ, ಪಂಪ್ಡ್ ಸ್ಟೋರೇಜ್ ಯೋಜನೆ ಬೇಡ, ಹೀಗಂತ ಜಾಗೃತಿಯನ್ನ ಮೂಡಿಸ್ತಾ ಇರೋದು ಗ್ರೀನ್ ಫ್ರೀಡಂ ಹೆಸರಿನಲ್ಲಿ. ಜಾಥಾದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದಾರೆ. ರೈಡರ್ಸ್ ಭಾಗಿಯಾಗಿರೋದು ಅಂದರೆ ಕೆಲವೊಂದಷ್ಟು ನದಿಗಳೇನಿದೆ ಅದು ಕರ್ನಾಟಕದ ಜೀವನಾಡಿ. ಇವತ್ತು ನಾವು ಉಳಿದಿದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾರಣವೂ ಕೂಡ ಅದೇ. ಯಥೇಚ್ಛವಾಗಿದ್ದಂತಹ ಕೆಲವೊಂದಷ್ಟು ಪ್ರಕೃತಿಯ ನಾಶಕ್ಕೆ ನಾವೇ ಗೊತ್ತೋ ಗೊತ್ತಿಲ್ಲದೆಯೋ ಅದಕ್ಕೆ ಕತ್ತಿ ಹಾಕುವಂಥ, ಕೊಡಲಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಕಟ್ ಮಾಡಬೇಕು. ಕೆಲವೊಂದಷ್ಟು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿ ನಾಶವನ್ನು ಕೂಡ ಮಾಡಬಾರ್ದು ಅಂತ ಅರಣ್ಯ ನಾಶದ ಬಗ್ಗೆ ಪರಿಸರ ಪ್ರೇಮಿಗಳು ಕೂಡ ಆತಂಕವನ್ನು ಹೊರ ಹಾಕ್ತಿದ್ದಾರೆ.